ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತೊಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಏನಪ್ಪಾ ಅಂತಂದ್ರೆ, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಿಯರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ SDA, FDA, PDO ಜೊತೆಗೆ ಗೆಜೆಟೆಡ್ ಆಫೀಸರ್ಸ್ನ ಪ್ರಿಲಿಮ್ಸ್ ಭಾಗದಲ್ಲಿಯೂ ಕೂಡ ಅಪಿಯರ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಅಂತಹ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋರಿದ್ದೀವಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದ್ದು, ಜೊತೆಗೆ ಸೋಷಿಯಲ್ ವೆಲ್ಫೇರ್ಗೂ ಸಂಬಂಧಿಸಿದ್ದು. ಇದಿಷ್ಟ ಅಲ್ಲದೆ PSI ಎಕ್ಸಾಮ್ನಲ್ಲಿ essay ರೈಟಿಂಗ್ನಲ್ಲಿಯೂ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕಾಗಿ ಈ ವಿಷಯವನ್ನು ಸ್ವಲ್ಪ ಸ್ಥೂಲವಾಗಿ ಅಭ್ಯಾಸ ಮಾಡೋದು ಅನಿವಾರ್ಯವಾಗಿದೆ. ಏನಿದು ವಿಷಯ ಅಂತ ಕೇಳಿದ್ರೆ, ಈಗೊಂದು 5 ದಿನದ ಹಿಂದೆ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟ್ ಬಂದದ, ತೀರ್ಪು ಬಂದದ. ಆ ತೀರ್ಪಿನ ವಿಶ್ಲೇಷಣೆಯನ್ನು ಮಾಡಬೇಕು. ಹೌದಾ? ಅದೇನು ತೀರ್ಪು, ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನ ಈಗ ಚರ್ಚೆ ಮಾಡೋಣ. ಈ ವಿಡಿಯೋನ ಎಲ್ಲರೂ ಪೂರ್ತಿ ನೋಡ್ರಿ, ಅಂದ್ರೆ ನಿಮಗೆ ತಿಳಿತೈತಿ. ಈ ಕಾಂಪಿಟೇಟಿವ್ ಎಕ್ಸಾಮ್ದವ್ರಿಗೆ ಅಷ್ಟೇ ಹೇಳಕತ್ತೀರಿ ಸರ್, ನಮಗೇನು ಫರ್ಕ್ ಬೀಳೋದೈತಿ ಅಂತೇಳಿ ಸಾಮಾನ್ಯ ಜನ ಕೇಳಿದ್ರು, ಇದು ಸಾಮಾನ್ಯ ಜನರಿಗೂ ಕೂಡ ಸಾಮಾನ್ಯ ತಿಳುವಳಿಕೆಯ ಅವಶ್ಯಕತೆ ಇರೋದರಿಂದ ಈ ವಿಡಿಯೋ ಅವರಿಗೂ ಕೂಡ ಬಹಳ ಹೆಲ್ಪ್ ಮಾಡ್ತೈತಿ. ಅದರ ಸಂಬಂಧ ಇದನ್ನ ಪೂರ್ಣವಾಗಿ ನೋಡ್ರಿ ಅಂತ ಹೇಳೋದು. ಹೌದಾ? ಸರಿ, ಈಗ ಚರ್ಚೆ ಮಾಡೋಣ, ಏನದು ಅಂತೇಳಿ ನೋಡೋಣ. ಒಂದು ಕ್ವಶನ್ ಇದೆ. ಏನಪ್ಪಾ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಮತಾಂತರವಾದ ನಂತರ ಆತನ ಜನ್ಮದಿಂದ ಬಂದಿರತಕ್ಕಂಥ ಜಾತಿಯ ಸ್ಟೇಟಸ್ ಸಿಗ್ತೈತೇನಂತ. ಆತನ ಜನ್ಮದಿಂದ ಬಂದಿರತಕ್ಕಂಥ ಜಾತಿಯ ಸ್ಟೇಟಸ್, ಜಾತಿಯ ಅಂತಸ್ತು ಸಿಗುತ್ತೈತೇನಂತೆ. ಸಿಗುತ್ತದೆ. ಇದೊಂದು ಕ್ವಶನ್ ಅರೈಸ್ ಆಗ್ತೈತಿ. ದಿಸ್ ಇಸ್ ಅನ್ ಕ್ವಶನ್. ವೆದರ್ ಅ ಪರ್ಸನ್ ಈಸ್ ಕನ್ವರ್ಟೆಡ್ ಫ್ರಮ್ ಹಿಸ್ ಮದರ್ ರಿಲಿಜನ್ ಟು ಅದರ್ ರಿಲಿಜನ್, ದೆನ್ ಹಿಸ್ ಬರ್ತ್ ಕಾಸ್ಟ್ ಸ್ಟೇಟಸ್ ಏನಾಕೈತಿ ಅಂತ. ವಾಟ್ ಹ್ಯಾಪನ್ ಅಬೌಟ್ ಹಿಸ್ ಬರ್ತ್ ಕಾಸ್ಟ್ ಸ್ಟೇಟಸ್ ಏನಾಕೈತಿ ಅಂತ ಹೇಳಿ ನೋಡೋದಾದ್ರೆ, ಇದನ್ನ ಚಿಂತಡ್ ಆನಂದ್ ಅಂತಕ್ಕಂಥ ಪ್ರಕರಣದಲ್ಲಿ, ಚಿಂತಡ್ ಆನಂದ್ ವರ್ಸಸ್ ಆಂಧ್ರ ಪ್ರದೇಶ್, ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತೈತಿ, ಯಾವುದೇ ಒಬ್ಬ ವ್ಯಕ್ತಿ ಜನ್ಮದಿಂದ ಯಾವುದೇ ಜಾತಿಗೆ ಸೇರಿದ್ದರೂ ಕೂಡ, ಅಂದ್ರೆ ಜಾತಿಯ ಇದನ್ನ ಸಿಸ್ಟಮ್ ಇರೋದು ಹಿಂದೂ ಧರ್ಮದಲ್ಲಿ ಮಾತ್ರ, ಬೇರೆ ಧರ್ಮದಲ್ಲಿ ಇಲ್ಲ. ಹೌದಾ? ಜಾತಿಯ ಪದ್ಧತಿಯಲ್ಲಿ ಇರೋದು ಹಿಂದೂ ಧರ್ಮದಲ್ಲಿ ಮಾತ್ರ. ಅದಕ್ಕೆ ಇಲ್ಲಿ ಕನ್ವರ್ಜನ್ ಮತ್ಲಬ್ ಏನಪ್ಪಾ ಅಂತಂದ್ರೆ, ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಮತಾಂತರವಾಗೋದು. ಕನ್ವರ್ಜನ್ ಅಂತಂದ್ರೆ ಇಲ್ಲಿ ಮತಾಂತರ ಅಂತಂದ್ರೆ ಹಿಂದೂ ಧರ್ಮದಿಂದನೇ ಬೇರೆ ಕಡೆ ಹೋಗೋದು ಅಂತ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನು, ಒಬ್ಬ ವ್ಯಕ್ತಿ ಯಾವುದೇ ಜಾತಿಯಲ್ಲಿ ಹುಟ್ಟಿದಾಗ ಆತ ಹಿಂದೂ, ಬೌದ್ಧ, ಸಿಖ್ ಈ ಧರ್ಮಗಳನ್ನು ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಮತಾಂತರ ಆದ ಅಂತಂದ್ರೆ ಆತನ ಜನ್ಮದಿಂದ ಬಂದಿರತಕ್ಕಂಥ ಜಾತಿಯ ಅಂತಸ್ತು ರದ್ದಾಕತಿ. ಜಾತಿಯ ಅಂತಸ್ತು ರದ್ದಾಗುತ್ತದೆ. ಸ್ಟೇಟಸ್ ಆಫ್ ದಿ ಕಾಸ್ಟ್ ವಿಲ್ ಬಿ ನಲ್ಲಿಫೈ ವೆನ್ ಹಿ ಕನ್ವರ್ಟ್ ಫ್ರಮ್ ಹಿಸ್ ಮದರ್ ರಿಲಿಜನ್ ಟು ಅದರ್ ರಿಲಿಜನ್. ಮದರ್ ರಿಲಿಜನ್ಸ್ ಮೀನ್ಸ್ ಇಲ್ಲಿ ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮದ ಬಗ್ಗೆ ಮಾತ್ರ ಮಾತಾಡಕತ್ತೀವಿ. ಈ ಪ್ರಕರಣದಲ್ಲಿ ಏನಾಗಿತ್ತು ಅನ್ನೋದನ್ನ ನೋಡೋಣ ಬ್ರೀಫ್ ಆಗಿ. ಫಸ್ಟಿಗೆ ಸ್ವಲ್ಪ ಇದ್ರ ಹಿನ್ನೆಲೆ ನೋಡೋಣ, ಏನಿದು ಅಂತ ಹೇಳಿ ಅಂತಂದ್ರೆ, ಈ ಆಂಧ್ರ ಪ್ರದೇಶದಾಗ ಒಬ್ಬರು ಚಿಂತಡ ಆನಂದ್ ಅಂತಕ್ಕಂಥ ವ್ಯಕ್ತಿ ಇದ್ರು. ಆತ ಜನ್ಮದಿಂದ ಮಾದಿಗ ಜಾತಿಗೆ ಸೇರಿದವ. ಅವ ಏನ್ ಮಾಡ್ತಾನೋ ಅಂತಂದ್ರೆ, ಈ ಕಾಸ್ಟ್ ಸಿಸ್ಟಮ್ ನಿಂದ ಬೇಸತ್ತು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾನೆ, ಕ್ರಿಸ್ತ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಮತಾಂತರ ಆದ ನಂತರ ಆ ಊರಾಗಿನವ್ರು ಕೆಲವೊಂದಿಷ್ಟು ಮಂದಿ ಇವನು ಜಾತಿ ಹಿಡಿದು ಬೈದ್ರು ಅಂತೇಳಿ, ಸ್ಲರಿಂಗ್ ಆನ್ ಹಿಸ್ ಕಾಸ್ಟ್ ಅಂತೇಳಿ, ಜಾತಿ ನಿಂದನೆ ಮಾಡಿದ್ರು ಅಂತೇಳಿ ಇವ ಏನ್ ಮಾಡ್ತಾನೋ ಅಂತಂದ್ರೆ, ಅಟ್ರಾಸಿಟಿ ಆಕ್ಟ್, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ 1989 ಅಂಡರ್ದಲ್ಲಿ FIR ಅನ್ನ ಫೈಲ್ ಮಾಡ್ತಾರೆ. ಎಲ್ಲಿ? ಆಂಧ್ರ ಪ್ರದೇಶದೊಳಗೆ. ಯಾವುದರ ಅಡಿಯಲ್ಲಿ? SC/ST ಕೇಸ್ನ ಅಡಿಯಲ್ಲಿ. ಇವ ಜನ್ಮದಿಂದ ಮಾದಿಗ, ಕನ್ವರ್ಜನ್ ಆಗಿ ಕ್ರಿಶ್ಚಿಯನ್ ಆಗ್ತಾನೆ. ಕ್ರಿಶ್ಚಿಯನ್ ಅಷ್ಟೇ ಅಲ್ಲ, ಹಿ ಈಸ್ ಬಿಕಮ್ ಅ ಪೋಪ್, ಪಾದ್ರಿ ಆಗ್ತಾನೆ. ಅಲ್ಲಿ ಪೋಪ್ ಅಲ್ಲ, ಪಾದ್ರಿ ಆಗ್ತಾನೆ. ಅಂದ್ರೆ ಕ್ರಿಶ್ಚಿಯನ್ ಧರ್ಮದೊಳಗೆ ಪಾದ್ರಿ ಆಗ್ತಾನೆ, ಒಂಥರ ಪೂಜಾರಿ ಇದ್ದಂಗೆ ಅವರು ಅಲ್ಲಿ. ಹೌದಾ? ಆ ರೀತಿ ಪೂಜಾರಿ ಆಗ್ತಾನೆ ಎಲ್ಲಿ? ಕ್ರಿಶ್ಚಿಯನ್ ಒಳಗೆ. ಜನ್ಮದಿಂದ ಯಾವ ಜಾತಿಯವ? ಮಾದಿಗ ಜಾತಿಯವ. ಅವಾಗ ಜಾತಿ ನಿಂದನೆಯ ಕೇಸನ್ನ ಊರವ್ರ ಮೇಲೆ ಹಾಕ್ತಾರೆ, SC/ST ಕೇಸನ್ನ ಹಾಕ್ತಾರೆ. ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಈ 1989 ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ಮಾಡ್ತಾರೆ, FIR ದಾಖಲಾಕೈತಿ. ಈ FIR ಅನ್ನ ಸ್ಕ್ವಾಶ್ ಮಾಡ್ರಿ ಅಂತೇಳಿ ಆಂಧ್ರ ಪ್ರದೇಶದ ಹೈಕೋರ್ಟ್ಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತಂದ್ರೆ, ಇವ ಕ್ರಿಶ್ಚಿಯನ್ ಧರ್ಮದವದಾನ, ಈಸ್ ಅ ಕ್ರಿಶ್ಚಿಯನ್, ಹಿ ಕ್ಯಾನಾಟ್ ಗೆಟ್ ಅ ಪ್ರೊಟೆಕ್ಷನ್ ಅಂಡರ್ SC/ST ಆಕ್ಟ್ ಅಂತೇಳಿ ಹೋಗ್ತಾರೆ ಅವ್ರು, SC/ST ಅಟ್ರಾಸಿಟಿ ಆಕ್ಟ್ ಅಂತೇಳಿ. ಇವ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾದ ನಂತರ ಈತನಿಗೆ SC/ST ಕಾಯ್ದೆಯ ಅಡಿಯಲ್ಲಿ ಪ್ರೊಟೆಕ್ಷನ್ ಸಿಗುವುದಿಲ್ಲ. ಹಿ ಕ್ಯಾನಾಟ್ ಪ್ರೊಟೆಕ್ಟೆಡ್ ಅಂಡರ್ ದಿ SC/ST ಪ್ರೊಟೆಕ್ಷನ್ ಆಕ್ಟ್, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್. ಈ ಕಾಯ್ದೆ ಅಡಿಯಲ್ಲಿ ಈತನಿಗೆ ಸಿಗಂಗ ಇಲ್ಲ ಅಂತ ಹೇಳ್ತಾರೆ. ಯಾಕ? ಹಿ ಈಸ್ ಬಿಕಮ್ ಅ ಕ್ರಿಶ್ಚಿಯನ್. ಆತ ಕ್ರಿಶ್ಚಿಯನ್ ಆಗಿರೋದ್ರಿಂದ. ಸೆಮೆಟಿಕ್ ರಿಲಿಜಿಯನ್ಗಳಲ್ಲಿ ಜಾತಿಯ
ಸ್ಟೇಟಸ್ ಇಲ್ಲ, ಸಿಸ್ಟಮ್ ಇಲ್ಲ, ಪದ್ಧತಿ ಇಲ್ಲ. ದೇರ್ ಇಸ್ ನೋ ಸಿಸ್ಟಮ್ ಆಫ್ ದಿ ಕಾಸ್ಟ್ ಇನ್ ಕ್ರಿಶ್ಚಿಯನ್ ಅಂಡ್ ಮುಸ್ಲಿಂ ಅಂಡ್ ಜ್ಯೂಸ್. ಇವುಗಳಲ್ಲಿ ಏನಿಲ್ಲ ಅಂತಂದ್ರೆ ಜಾತಿಯ ವ್ಯವಸ್ಥೆ ಇಲ್ಲ. ಹೀಗಾಗಿ ಹಿ ಕ್ಯಾನಾಟ್ ಕ್ಲೇಮ್ ಹಿಸ್ ಬರ್ತ್ ಕಾಸ್ಟ್ ಫಾರ್ ದಿ ಪ್ರೊಟೆಕ್ಷನ್. ರಕ್ಷಣೆಗಾಗಿ ತಾನು ಹುಟ್ಟಿದ ಜಾತಿಯನ್ನ ರಕ್ಷಣೆಗಾಗಿ ಕೇಳುವಂತಿಲ್ಲ ಯಾವಾಗ ಕನ್ವರ್ಜನ್ ಆದ ನಂತರ. ಇದು ಹೆಂಗೈತಿ ಅಂತಂದ್ರೆ ದತ್ತು ಕೊಟ್ಟ ನಂತರ ದತ್ತು ಮಗ ಒರಿಜಿನಲ್ ಫಾದರ್ನ ಆಸ್ತಿಯಲ್ಲಿ ಭಾಗ ಕೇಳುವಂತಿಲ್ಲ ಅಂದಂಗೆ. ಹಂಗೆ ಇದೆ ಇದು, ಹೌದಾ? ಯಾವಾಗ SC/ST ಕಾಸ್ಟ್ನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತಾಂತರಗೊಂಡ ನಂತರ ಆತನು ಮರಳಿ SC/STಗೆ ಸಿಗ್ತಕ್ಕಂಥ ಸೌಕರ್ಯಗಳನ್ನ ರಕ್ಷಣೆಯನ್ನ ಪಡೆಯುವಂತಿಲ್ಲ. ಇದನ್ನ ಜಜ್ಮೆಂಟ್ ಕೊಡ್ತಾರೆ ಸುಪ್ರೀಂ ಕೋರ್ಟ್ದವರು. ಅಲ್ಲಿಗೆ ಆಲ್ಮೋಸ್ಟ್ ಆಲ್ ಕನ್ವರ್ಜನ್ಗಳು ನಿಲ್ಲಬೇಕು ಅಂತ ಇದನ್ನ ಅಂತಂದ್ರೆ ಒಂದು ಎರಡು ಏನು ವಿಷಯಗಳು ಗೊತ್ತಾಗ್ತವೆ. ಒಂದು ಜಾತಿ ಪದ್ಧತಿ ಇರೋದು ಹಿಂದೂ ಧರ್ಮದಲ್ಲಿ ಮಾತ್ರ. ಇದನ್ನ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಯಾವ ಪುಸ್ತಕ ಅಂತ ಕೇಳಿದ್ರೆ ಜಾತಿ ವಿನಾಶ ಅಂತಕ್ಕಂಥ ಒಂದು ಪುಸ್ತಕ ಬರ್ತೈತಿ ಅವ್ರದ್ದು. ಆ ಪುಸ್ತಕದಲ್ಲಿ ಬರೀತಾರೆ, ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿ ಇದೆ, ಬೇರೆ ಧರ್ಮದಲ್ಲಿ ಇಲ್ಲ. ಅದಕ್ಕೆ ಜಾತಿ ಪದ್ಧತಿಯಿಂದ ಬೇಸತ್ತವ್ರು ಯಾರಾದ್ರೂ ಇದ್ರು ಅಂತಂದ್ರೆ ಅವರು ಬೇರೆ ಧರ್ಮಕ್ಕೆ ಹೋಗೋದರ ಮೂಲಕ ಜಾತಿಯ ಸಂಕೋಲೆಯಿಂದ ಮುಕ್ತರಾಗಬಹುದು ಅಂತ. ಯಾರು? ಅಂಬೇಡ್ಕರ್ ಅವರು ತಮ್ಮ ಜಾತಿಯ ವಿನಾಶ ಪುಸ್ತಕದಲ್ಲಿ ಬರೀತಾರೆ. ಈಗ ಈ ಜಾತಿಯಿಂದ ಬೇಸತ್ತಿರ್ತಕ್ಕಂಥ ಈ ಚಿಂತಾಡ ಅನಂತ್ ಅಂತಕ್ಕಂಥ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ ನಂತರ ಅಲ್ಲಿ ನಾನು ಶೋಷಿತ ವರ್ಗದವನು ಅಂತೇಳಿ ಕ್ಲೇಮ್ ಮಾಡುವಂಗಿಲ್ಲ. ಐ ಕ್ಯಾನಾಟ್ ಕ್ಲೇಮ್ ಆಸ್ ಅ ದಲಿತ್ ಇನ್ ಕ್ರಿಶ್ಚಿಯನ್ ರಿಲಿಜನ್. ನಾನು ದಲಿತ ವ್ಯಕ್ತಿ ಅದನ್ನ ಅಂತೇಳಿ ಕ್ರಿಶ್ಚಿಯನ್ ಧರ್ಮದೊಳಗೆ ಹೋದ ನಂತರ ಅದನ್ನ ಕೇಳಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಈ ಕ್ರಿಶ್ಚಿಯನ್ನು, ಮುಸ್ಲಿಮು, ಆಮೇಲೆ ಜ್ಯೂಸ್ ಇವು ಜಾತಿ ಪದ್ಧತಿಗಳನ್ನು ಒಳಗೊಂಡಿಲ್ಲ. ಜಾತಿ ಸಿಸ್ಟಮ್ ಅಲ್ಲಿಲ್ಲ, ಜಾತಿ ವ್ಯವಸ್ಥೆ ಅಲ್ಲಿಲ್ಲ. ದೇರ್ ಇಸ್ ನೋ ಸಿಸ್ಟಮ್ ಆಫ್ ದಿ ಕಾಸ್ಟ್ ಇನ್ ಸೆಮೆಟಿಕ್ ರಿಲಿಜಿಯನ್ಸ್. ಯಾವುದು ಸೆಮೆಟಿಕ್ ರಿಲಿಜಿಯನ್ಸ್ ಅಂತಂದ್ರೆ ಕ್ರಿಸ್ತ ಧರ್ಮ, ಮುಸ್ಲಿಂ ಧರ್ಮ ಮತ್ತು ಜ್ಯೂಸ್ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಅಂತ. ಸರ್, ಇದನ್ನ ಯಾವ ಬೇಸದ ಮೇಲೆ ಕೊಟ್ಟರು ಅಂತ ಕೇಳಿದ್ರೆ, ಇದನ್ನ ಯಾವ ಬೇಸದ ಆಧಾರದ ಮೇಲೆ ಈ ರೀತಿ ಜಜ್ಮೆಂಟ್ ಬಂತು ಅಂತ ಕೇಳಿದ್ರೆ, ಒಂದು ಆದೇಶ ಬರ್ತೈತಿ 1950 ರಾಷ್ಟ್ರಪತಿಗಳು ಒಂದು ಆದೇಶ ತಗೊಂಡ್ಬರ್ತಾರೆ. ಏನ್ ಆದೇಶ ಅದು? ಸಂವಿಧಾನದ ಪರಿಶಿಷ್ಟ ಜಾತಿ ಆದೇಶ 1950 ಒಂದು ರಾಷ್ಟ್ರಪತಿಗಳು ಆದೇಶ ತಗೊಂಡ್ಬರ್ತಾರೆ. ಈ ಆದೇಶದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಹಿಂದೂ ಧರ್ಮಕ್ಕೆ ಸೇರಲಾರದ ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ರಕ್ಷಣೆಯನ್ನು ಕೇಳುವಂತಿಲ್ಲ. he cannot claim a protection under SC caste those who are belongs to other than Hindu religion. ಯಾರು ಹಿಂದೂ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮದವರು ಇರ್ತಾರೋ ಅವರು ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ರಕ್ಷಣೆಯನ್ನ ಕೇಳುವಂತಿಲ್ಲ. ಇದು ಪರಿಶಿಷ್ಟ ಜಾತಿಯ ಆದೇಶ 1950 ಇದನ್ನ ಆದೇಶ ಮಾಡ್ತಾರೆ ರಾಷ್ಟ್ರಪತಿಗಳು ಆದೇಶ ಮಾಡಬೇಕಾದ್ರೆ ಇದಕ್ಕೆ ಈ ಸಂವಿಧಾನದ ಏನಾದರೂ ಸಪೋರ್ಟ್ ಐತೆ ಅಂತ ಕೇಳಿದ್ರೆ ಎಸ್ ಇದೆ. ಆರ್ಟಿಕಲ್ 341 ಮತ್ತು ಆರ್ಟಿಕಲ್ 342 ಹೇಳ್ತವೆ. ಏನಂತಂದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ಅವುಗಳಲ್ಲಿ SC ಯಾವುದು ST ಯಾವುದು ಅಂತೇಳಿ ಸೇರ್ಪಡೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ ಅಂತ ಹೇಳಿ ಹೇಳ್ತಾರೆ. 341 ಪರಿಶಿಷ್ಟ ಜಾತಿಯನ್ನ ಲಿಸ್ಟಿಗೆ ಸೇರಿಸೋದು, 342 ಪರಿಶಿಷ್ಟ ಪಂಗಡಗಳನ್ನ ಲಿಸ್ಟಿಗೆ ಸೇರಿಸೋದು. ಹೌದಾ? ಇದನ್ನ ಅಧಿಕಾರ ಯಾರಿಗೆ ಕೊಟ್ಟರು ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಕೊಟ್ಟರು. ಸರ್, ಇದಕ್ಕಿಂತ ಮೊದಲು ಏನಾದ್ರೂ ಇತ್ತು ಅಂತ ಕೇಳಿದ್ರೆ ಹಿಸ್ಟ್ರಿಯನ್ನು ನೋಡ್ಬೇಕು ನಾವು. ಹಿಸ್ಟ್ರಿ ಒಳಗೂ ಬಹಳ ಚಂದ ಬರೀತಾರೆ. ಏನ್ ಹಿಸ್ಟ್ರಿ ಅಂತೇಳಿ ನೋಡೋದಾದ್ರೆ ನಮಗೆ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು ಬರ್ತವೆ. ಇದನ್ನ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಹೇಳಿ ಕರೀತಾರೆ. ಮಿಂಟೋ ಮಾರ್ಲೆ ಸುಧಾರಣೆ ಒಳಗೆ ಏನ್ ಮಾಡ್ತಾರೆ ಅಂತಂದ್ರೆ, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನವನ್ನ ಕೊಡ್ತಾರೆ. ಮುಸ್ಲಿಂ ಕ್ಯಾನ್ ಎಲೆಕ್ಟ್ ಅ ಮುಸ್ಲಿಂ ಕ್ಯಾಂಡಿಡೇಟ್ ಓನ್ಲಿ. ಅಂದ್ರೆ ಮುಸ್ಲಿಮರು ತಮ್ಮ ಮುಸ್ಲಿಂ ಧರ್ಮದ ಕ್ಯಾಂಡಿಡೇಟ್ ಗಳಿಗೆ ಮತವನ್ನ ಹಾಕೋದರ ಮೂಲಕ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ. ಹೌದಾ? ಮುಸ್ಲಿಂ ಪ್ರತ್ಯೇಕ ಮತದಾನ ಯಾವುದು? 1909 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ ಕರಿತೀವಿ. ಮತದಾನ. ಇದಾದ ನಂತರ 1919 ಒಂದು ಕಾಯ್ದೆ ಬರ್ತೈತಿ. ಅದು ಇಂಡಿಯನ್ ಕೌನ್ಸಿಲ್ ಆಕ್ಟ್. ಅದನ್ನ ತಗೊಂಬಂದವ್ರು ಯಾರಪ್ಪ ಅಂತ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಅಂತ ಕರಿತೀವಿ. ಅದನ್ನ ಮಾಂಟೆಗೋ ಮತ್ತು ಚೆಮ್ಸ್ಫರ್ಡ್ ಅವರು ಇಬ್ರು ಆ ಸುಧಾರಣೆಗಳನ್ನ ಜಾರಿಗೆ ತಗೊಂಬಾರ. ಅದ್ರಾಗ ಏನ್ ಮಾಡ್ತಾರೋ ಅಂತಂದ್ರೆ, ಮುಸ್ಲಿಮರಿಗೆ ಕೊಟ್ಟಿದ್ದನ್ನ ಸಿಖ್ರಿಗೆ ಕೊಡ್ತಾರೆ, ಕ್ರಿಶ್ಚಿಯನ್ರಿಗೆ ಕೊಡ್ತಾರೆ. ಪ್ರತ್ಯೇಕ ಮತದಾನದ ವ್ಯವಸ್ಥೆಯನ್ನ ಕ್ರಿಶ್ಚಿಯನ್ರಿಗೆ ಕೊಡ್ತಾರೆ, ಬೌದ್ಧರಿಗೆ ಕೊಡ್ತಾರೆ, ಆಂಗ್ಲೋ ಇಂಡಿಯನರಿಗೆ ಕೊಡ್ತಾರೆ.
ಏನು ಪ್ರತ್ಯೇಕ ಮತದಾನದ ವ್ಯವಸ್ಥೆಯನ್ನ. ಇದೇ ಮುಂದುವರಿದು 1932 ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಅನ್ನ ತಗೊಂಡ್ಬರ್ತಾರೆ, ಭಾರತ ಸರ್ಕಾರದ ಕಾಯ್ದೆ. ಒಂದು ಏನ್ ತಗೊಂಡ್ಬರ್ತಾರೆ, ಕರಡು ರೆಡಿ ಮಾಡ್ತಾರೆ. ಈ ಕರಡನ್ನ ಡಿಸ್ಕಷನ್ ಮಾಡೋ ಸಲುವಾಗಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ದುಂಡು ಮೇಜಿನ ಸಮ್ಮೇಳನಗಳು ಇಲ್ಲಿ ಏನ್ ಮಾಡ್ತಾರು ಅಂತಂದ್ರೆ, ದಲಿತರಿಗೂ ಕೂಡ ಪ್ರತ್ಯೇಕ ಮತದಾನದ ವ್ಯವಸ್ಥೆಯನ್ನ ಮಾಡ್ತಾರೆ. ಪ್ರತ್ಯೇಕ ಮತದಾನದ ವ್ಯವಸ್ಥೆಯನ್ನ ಕೊಡ್ತಾರೆ ದಲಿತರಿಗೆ. ಅಲ್ಲಿವರೆಗೂ ಯಾರು ದಲಿತರು ಅನ್ನೋದೇ ಲಿಸ್ಟ್ ಇರೋದಿಲ್ಲ. ದೇರ್ ಇಸ್ ನೋ ಲಿಸ್ಟ್ ಆಫ್ ದಿ ಹೂ ಇಸ್ ದಲಿತ. ಯಾರು ಶೋಷಿತ ವರ್ಗದವರು ಅಂತೇಳಿ ಯಾರಿಗೂ ಗೊತ್ತೇ ಇರೋದಿಲ್ಲ. ನಾನು ಶೋಷಿತ ವರ್ಗದವನು ಅಂತ ಹೇಳ್ತಾರೆ, ಇನ್ನೂ ಯಾರು ಶೋಷಿತ ವರ್ಗದವರು ಅಂತೇಳಿ ಅವ್ರು ಹೇಳ್ತಿರ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ಶೋಷಿತ ವರ್ಗದವರು ಯಾರು ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. 1932 ಗಾಂಧೀಜಿ ಇದ್ರ ಅಪೋಸಿಟ್ ಆಗಿ ಕೆಲಸ ಮಾಡ್ತಾರೆ. ಏನು ಉಪವಾಸ ಕೊಡ್ತಾರೆ. ಹೀಗೆ ಧರ್ಮ ಮತ್ತು ಜಾತಿ ನಡಬರ್ಕ ಜನ ಎಲ್ಲ ಒಡೆದು ಆತು ಅಂತಂದ್ರೆ ಸ್ವತಂತ್ರವನ್ನು ಹೆಂಗೆ ಗಳಿಸೋದು ಅನ್ನೋದು ಸಮಸ್ಯೆ ಆಗ್ತೈತಿ ಅಂತ ಹೇಳಿ ಏನ್ ಮಾಡಿದ್ರು ಅಂತ ಅವರು ಆಮರಣ ಉಪವಾಸ ಕೊಡ್ತಾರೆ. ಯಾರು? ಗಾಂಧೀಜಿ ಅವರು. ಯಾವುದರ ವಿರುದ್ಧ? 1932 ತಿದ್ದುಪಡಿಯ ವಿರುದ್ಧ, ಆದೇಶದ ವಿರುದ್ಧ. ಆವಾಗ ಏನಕತಿ ಅಂತಂದ್ರೆ 1932 ಒಂದು ಒಪ್ಪಂದ ಆಕತಿ. ಆ ಒಪ್ಪಂದದ ಹೆಸರೇ ಪೂನಾ ಪ್ಯಾಕ್ಟ್. ಪೂನಾ ಒಪ್ಪಂದ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದೇರ್ ಇಸ್ ನೋ ರಿಸರ್ವೇಶನ್ ಫಾರ್ ದಲಿತಾಸ್ ಬಟ್ ರೀಪ್ರೆಸೆಂಟೇಷನ್ ಫಾರ್ ದಲಿತಾಸ್ ಅಂತ ಏನ್ ಮಾಡ್ತಾರೆ. ಏನು ದಲಿತರಿಗೆ ಮೀಸಲಾತಿಯ ಅವಶ್ಯಕತೆ ಇಲ್ಲ, ಆದ್ರೆ ಪ್ರಾತಿನಿಧ್ಯವನ್ನು ಕೊಡುವ ಅವಶ್ಯಕತೆ ಇದೆ ಅಂತೆ. ಅದನ್ನ ಅಂಬೇಡ್ಕರ್ ಅವರು ಒಪ್ಕೊಂತಾರೆ. ದ ಪೂನಾ ಪ್ಯಾಕ್ಟ್ ಬಿಟ್ವೀನ್ ದಿ ಅಂಬೇಡ್ಕರ್ ಅಂಡ್ ಗಾಂಧಿ. ಹೌದಾ? ಇಲ್ಲಿ ಪೂನಾ ಒಪ್ಪಂದ ಆಕೈತಿ ಬಾಬಾ ಸಾಹೇಬರಿಗೂ ಮತ್ತು ಗಾಂಧಿ ಅವರಿಗೂ. ಪೂನಾ ಪ್ಯಾಕ್ಟ್ ಪ್ರಕಾರ ರಿಸರ್ವೇಶನ್ ಇಲ್ಲ, ಮೀಸಲಾತಿ ಬೇಡ. ಏನ್ ಮಾಡ್ತಾರೆ? ಪ್ರಾತಿನಿಧ್ಯವನ್ನ ಕೊಡ್ತಾರೆ. ಹೌದಾ? ಈ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತಂದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಇಡೀ ದೇಶದಲ್ಲಿ ಎಷ್ಟು ಜನರು ಶೋಷಿತ ವರ್ಗದವರು ಅದಾರ ಅನ್ನೋದನ್ನ ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ 1936 ಬರ್ತೈತಿ ಜಾರಿಗೆ. ಅದನ್ನೇ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್ ಅಂತ ಕರೀತಾರೆ. ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟ್, SC ಲಿಸ್ಟ್ ಅಂತ ಕರೀತಾರೆ. ಈ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಶೆಡ್ಯೂಲ್ಡ್ ಕಾಸ್ಟ್ ನಲ್ಲಿ ಸೇರ್ಪಡೆ ಆಗ್ತಾರಂತೆ. ಆವಾಗ ಒಂದು ಚರ್ಚೆ ಬರ್ತೈತಿ. ಕೆಲವೊಂದಿಷ್ಟು ಜನ ತಮ್ಮ ಆಧ್ಯಾತ್ಮದ ಒಲವಿಗಾಗಿಯೋ ಅಥವಾ ಆಮಿಷದ ಒಲವಿಗೆ ಒಳಗಾಗಿಯೋ ಏನ್ ಮಾಡಿರ್ತಾರೋ ಅಂತಂದ್ರೆ, ಆಗಾಗಲೇ ದಲಿತರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ. ದಲಿತಾಸ್ ವೇರ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರ್ತಾರೆ. ಆವಾಗ 1936 ಆದೇಶದಲ್ಲಿ ಬರೀತಾರೆ ಏನಂತೇಳಿ, ಕ್ರಿಶ್ಚಿಯನ್ಸ್ ಆರ್ ನಾಟ್ ಗೆಟ್ ಅ ರೀಪ್ರೆಸೆಂಟೇಷನ್ ಅಂಡರ್ SCs ಅಂತೇಳಿ ಬರೀತಾರೆ. ಕ್ರಿಶ್ಚಿಯನರಿಗೆ ದಲಿತ ಕ್ರಿಶ್ಚಿಯನ್ ಅನ್ನೋ ವರ್ಡನೆ ತೆಗಿತಾರೆ ಅವರು. ದೇರ್ ಇಸ್ ನೋ ದಲಿತ ಕ್ರಿಶ್ಚಿಯನ್ ಅಟ್ ಆಲ್. ಇಫ್ ಅ ಪರ್ಸನ್ ಈಸ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್, ಹಿ ಈಸ್ ಓನ್ಲಿ ಕ್ರಿಶ್ಚಿಯನ್, ನಾಟ್ ಅ ದಲಿತ ಕ್ರಿಶ್ಚಿಯನ್. ಒಬ್ಬ ವ್ಯಕ್ತಿ, ದಲಿತ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ನಂತರ ಆತ ಬರೀ ಕ್ರಿಶ್ಚಿಯನ್ ಆಗಿ ಉಳಿತಾನೆ ಹೊರತು ದಲಿತ ಕ್ರಿಶ್ಚಿಯನ್ ಆಗಿ ಉಳಿಯೋದಿಲ್ಲ. 1936 ಗಾಂಧೀಜಿ, ಅಂಬೇಡ್ಕರ್ ಅವರು ಎಲ್ಲರೂ ಕೂತನೆ ಬರೆದಿರ್ತಾರೆ ಏನಂತೇಳಿ, ದಲಿತ ಕ್ರಿಶ್ಚಿಯನ್ ಅಂತಕ್ಕಂಥ ಪದದ ವಿವೇಚನೆ ಇಲ್ಲ, ಪದದ ಅವಶ್ಯಕತೆನೇ ಇಲ್ಲ. ಕೇವಲ ದಲಿತ, ಅದು ಯಾರು? ಹಿಂದೂ ಧರ್ಮಕ್ಕೆ ಒಳಪಟ್ಟಿರ್ತಕ್ಕಂಥ ಒಬ್ಬ ದಲಿತ ವ್ಯಕ್ತಿಗೆ ಮಾತ್ರ ಪ್ರಾತಿನಿಧ್ಯತೆ ಸಿಗಬೇಕು. ಇದು 1936 ಬರೀತಾರೆ. ಇದನ್ನ ಪುಷ್ಟೀಕರಿಸುವ ಸಲುವಾಗಿ ಸಂವಿಧಾನದ ಕಲಂ 341 ಮತ್ತು 342 ಅಡಿಯಲ್ಲಿ SCಗಳನ್ನ ಯಾವ್ಯಾವ SC ಪಂಗಡಕ್ಕೆ ಸೇರ್ತಾವು, ಯಾವ್ಯಾವ ಜಾತಿಗಳು SC ಪಂಗಡಕ್ಕೆ ಸೇರ್ತಾವ ಅನ್ನೋದನ್ನ ನಿರ್ಧಾರ ಮಾಡುವ ಅಧಿಕಾರವನ್ನ ರಾಷ್ಟ್ರಪತಿಗೆ ಕೊಡ್ತಾರೆ. ಜೊತೆಗೆ ಯಾವ್ಯಾವ ಪಂಗಡಗಳು ST ಅಂಡರ್ದಾಗ ಬರ್ತಾವ ಅನ್ನೋದನ್ನ ನಿರ್ಧರಿಸೋದನ್ನು ಕೂಡ ರಾಷ್ಟ್ರಪತಿಗೆ ಕೊಡ್ತಾರೆ. ST ಅಂಡರ್ದಲ್ಲಿ ಬರ್ತಾವ ಅನ್ನೋದನ್ನ ನಿರ್ಧರಿಸುವ ಅಧಿಕಾರವೂ ಕೂಡ ರಾಷ್ಟ್ರಪತಿಗೆ ಕೊಡ್ತಾರೆ. ಯಾವುದು? ಆರ್ಟಿಕಲ್ 341 ಮತ್ತು 342. ಸರ್, ಹಂಗಾದ್ರೆ ಹಿಂದೂ ಅಂತ ಹೇಳಕತ್ತಿರಲ್ಲ, ಹಿಂದೂ ಧರ್ಮದ ಪದ ವಿವರಣೆ ಏನಾದರೂ ಆರ್ಟಿಕಲ್ ನಲ್ಲಿ, ಸಂವಿಧಾನದಲ್ಲಿ ಏನಾದರೂ ಬರ್ದಾರೆ ಅಂತ ಕೇಳಿದ್ರೆ, ದೇರ್ ಇಸ್ ನೋ ವರ್ಡ್ ಹಿಂದೂ, ದೇರ್ ಇಸ್ ನೋ ಮೀನಿಂಗ್ ಆಫ್ ದಿ ಹಿಂದೂ ವರ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಟ್ ಆಲ್. ಸಂವಿಧಾನದಲ್ಲಿ ಹಿಂದೂ ಪದದ ಮೀನಿಂಗ್ ಎಲ್ಲಿಯೂ ಇಲ್ಲ. ಸರ್, ಮತ್ತೆ ನೀವು ಹೆಂಗೆ ಹೇಳಕತ್ತೀರಿ ಅಂತ ಕೇಳಿದ್ರೆ, ಅದಕ್ಕೊಂದು ಕಲಂ ಬರ್ತೈತಿ, ಆರ್ಟಿಕಲ್ ಬರ್ತೈತಿ. ಹಕ್ಕುಗಳನ್ನು ಓದಬೇಕಾದ್ರೆ ನಾವು ಓದಿವಿ ಏನಂತೇಳಿ, ಕಲಂ 25 ಅಂತ. ಇದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡ್ತೈತಿ. ಈ ಧಾರ್ಮಿಕ ಸ್ವಾತಂತ್ರ್ಯದ ಕಲಂ 25 ಸಬ್ ಕ್ಲಾಸ್ 2 ಅಂಡರ್ದಲ್ಲಿ ಏನು ಬರೀತಾರೋ ಅಂತಂದ್ರೆ, ಹಿಂದೂಗಳಿಗೆ ತಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅನುಭವಿಸುವ ಅಧಿಕಾರ ಇದೆ. ಜೊತೆಗೆ ಧಾರ್ಮಿಕ ಸಂಸ್ಥೆಗಳನ್ನ ಎಲ್ಲ ಹಿಂದೂ ಧರ್ಮದವರಿಗೂ ತೆರೆಯುವಂತೆ ಮಾಡುವ ಕೆಲಸ ಸರ್ಕಾರದ್ದು ಅಂತ ಬರೀತಾರೆ. ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ, ಎಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಎಲ್ಲ ಹಿಂದೂ ಧರ್ಮದವರಿಗೂ ಓಪನ್ ಮಾಡಬೇಕು ಅಂತೇಳಿ ಬರೀತಾರೆ. ಹೌದಾ? ಇಲ್ಲಿ ಹಿಂದೂ ಅಂತಕ್ಕಂಥ ಪದದ ವಿಶ್ಲೇಷಣೆನೇ ಇಲ್ಲ, ಬಟ್ ಹಿಂದೂ ಅಂತಕ್ಕಂಥ ಪದವನ್ನ ಬಳಸ್ತಾರೆ. ಮೀನಿಂಗ್ ಇಲ್ಲ, ಪದ ಬಳಕೆ ಇದೆ, ಬಳಸ್ತಾರೆ. ಇದರ ಮುಂದುವರೆದ ಭಾಗ ಏನ್ ಬರೀತಾರೋ ಅಂತಂದ್ರೆ, ಜೈನ, ಸಿಖ್ ಮತ್ತು ಬೌದ್ಧ ಧರ್ಮಗಳು ಕೂಡ ವಾಟ್ ಎಕ್ಸ್ಟೆಂಟ್, ಈ ಯಾವ ಮಟ್ಟಿಗೆ ಇವು ಹಿಂದೂ ಧರ್ಮ ಅನ್ಸ್ಕೊತಾವ ಅಂತಂದ್ರೆ, ಕೇವಲ ಇವುಗಳ ಸಂಸ್ಥೆಗಳನ್ನ ಎಲ್ಲರಿಗೂ ಓಪನ್ ಮಾಡುವಷ್ಟರ ಮಟ್ಟಿಗೆ ಮಾತ್ರ. ಈಗ ಬೌದ್ಧರದೊಂದು ವಿಹಾರ ಇದೆ, ಬೌದ್ಧ ವಿಹಾರದಲ್ಲಿ ತಾರತಮ್ಯ ಮಾಡುವಂಗಿಲ್ಲ. ಹಂಗಾಗಿ ಅಲ್ಲಿ ಎಲ್ಲ ಹಿಂದೂ ಧರ್ಮದವರು ಕೂಡ, ಎಲ್ಲ ಹಿಂದೂ ಧರ್ಮದವರು ಮೀನ್ಸ್ ಹಿಂದೂ, ಜೈನ್, ಸಿಖ್ ಇವರಿಗೆ ಓಪನ್ ಆಗ್ಬೇಕದು. ಈಗ ಧರ್ಮಸ್ಥಳ ಐತಿ,
ಧರ್ಮಸ್ಥಳ ದತ್ತಿ ಕೇಂದ್ರ ಅದು ಈ ಗೌರ್ಮೆಂಟ್ ಅಂಡರ್ದೊಳಗೆ ಬರೋದಿಲ್ಲ. ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕುಕ್ಕೆ ಸುಬ್ರಹ್ಮಣ್ಯ ಐತಿ, ಇದು ಎಲ್ಲ ಹಿಂದೂ ಧರ್ಮದವರಿಗೂ ಓಪನ್ ಇರಬೇಕು. ಎಲ್ಲ ಹಿಂದೂ ಧರ್ಮ ಮೀನ್ಸ್ ಜೈನ, ಸಿಖ್, ಬೌದ್ಧ ಜೊತೆಗೆ ಹಿಂದೂ. ಇಲ್ಲಿ ಅಷ್ಟೇ ಈ 4 ಧರ್ಮಗಳನ್ನ ಹಿಂದೂ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆದ್ರೆ 1950ರ ಆದೇಶದಲ್ಲಿ ಹಿಂದೂ ಅಂತೇಳಿ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 1950ರ ಆದೇಶ ಏನೈತಲ್ಲ, ಇದರ ಕ್ಲಾಸ್ 3 ಅನ್ನ ಡಿಫೈನ್ ಮಾಡ್ತೈತಿ. ಕ್ಲಾಸ್ 3 ನಲ್ಲಿ ಪ್ರೊಪೇಸ್ ಅಂತಕ್ಕಂಥ ಪದವನ್ನ ಬರೋದಾರ. ಪ್ರೊಪೇಸ್ ಅಂತಂದ್ರೆ ನಂಬು, ಆಚರಿಸುವಂತ. ದ ಪರ್ಸನ್ ಹೂ ಪ್ರೊಪೇಸ್ಡ್ ದಿ ಕ್ರಿಶ್ಚಿಯನ್ ರಿಲಿಜನ್, ಯಾವ ವ್ಯಕ್ತಿ ಕ್ರಿಶ್ಚಿಯನ್ ರಿಲಿಜನ್ ಅನ್ನು ಅನುಸರಿಸುತ್ತಾನೆ, ಯಾವ ವ್ಯಕ್ತಿ ಹಿಂದೂ ರಿಲಿಜನ್ ಅನ್ನು ಅನುಸರಿಸುತ್ತಾನೆ, ಪ್ರೊಪೇಸ್ ಅಂತ ಬರ್ತಾರೆ. ಇದರ ಬಗ್ಗೆ ಡಿಫೈನ್ ಮಾಡ್ತಾರೆ, ಕ್ಲಾಸ್ 3 ಅಲ್ಲಿ ಬರೀತಾರೆ ಇದನ್ನ. 1950ರ ಆದೇಶ ಕಲಂ 3ರಲ್ಲಿ ಪ್ರೊಪೇಸ್ ಮೀನ್ಸ್ ಆಚರಿಸುವಂತ. ಹೆಂಗ ಆಚರಿಸಬೇಕು? ಪಬ್ಲಿಕ್ ಅಲ್ಲಿ ಅಷ್ಟೇ. ಹೌದಾ? ಇದನ್ನ ವಿವರಣೆಯನ್ನ ಕೊಟ್ಕೋತ ಜಜ್ಮೆಂಟ್ ಅನ್ನು ಬರೀತಾರೆ ಸುಪ್ರೀಂ ಕೋರ್ಟ್ ನಲ್ಲಿ. ಯಾವ ವ್ಯಕ್ತಿ ಹಿಂದೂ, ಬೌದ್ಧ ಮತ್ತು ಸಿಖ್ ಧರ್ಮಕ್ಕೆ ಸೇರಿಲ್ಲವೋ ಆ ವ್ಯಕ್ತಿ ಏನ್ ಮಾಡಂಗಿಲ್ಲ ಅಂತಂದ್ರೆ SC ಮತ್ತು ST ಇವುಗಳಲ್ಲಿ ನೀಡಿರ್ತಕ್ಕಂಥ ಸೌಲಭ್ಯಗಳನ್ನ ಪಡೆಯುವಂತಿಲ್ಲ. ಸೌಲಭ್ಯಗಳು ಮೀನ್ಸ್ ಪ್ರೊಟೆಕ್ಷನ್, ರಿಸರ್ವೇಶನ್ ಇನ್ ಜಾಬ್ ಅಂಡ್ ರಿಸರ್ವೇಶನ್ ಇನ್ ಪ್ರಮೋಷನ್ ಅಂಡ್ ರಿಸರ್ವೇಶನ್ ಇನ್ ಎಜುಕೇಶನ್. ಈ ರೀತಿಯಾಗಿರ್ತಕ್ಕಂಥ ಏನನ್ನ ಸೌಲಭ್ಯಗಳನ್ನ ಪಡೆಯುವಂತಿಲ್ಲ ಅಂತೇಳಿ ಜಜ್ಮೆಂಟ್ ಅನ್ನು ಕೊಡ್ತಾರೆ. ಈ ಜಜ್ಮೆಂಟ್ ನ ಪರಿಣಾಮಗಳು ಏನಾಗ್ತವೆ? ಇಲ್ಲ ಸರ್, ನಾವು ಕ್ರಿಶ್ಚಿಯನ್ ಧರ್ಮದಲ್ಲಿ ಹಿಂದುಳಿದವರು ಇದೀವಿ, ನಮ್ಮನ್ನು ಕೂಡ ಅಸ್ಪೃಶ್ಯರಂಗೆ ನೋಡ್ತಾರೆ ಅಂತಂದ್ರೆ ದಟ್ ಈಸ್ ಅನ್ ಡಿಫ್ರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಯು ಕೆನಾಟ್ ಹೋಗ್ಲಿ ಬಿಡ್ರಿ ಸರ್. ಈಗ ಮತ್ತೊಂದು ಕ್ವಶನ್ ರೈಸ್ ಆಗ್ತೈತಿ. ಏನಪ್ಪಾ ಅಂತಂದ್ರೆ ಸರ್, ನಾವು ಏನೋ ತಿಳ್ಕೊಂಡು ಕ್ರಿಶ್ಚಿಯನ್ ಧರ್ಮಕ್ಕೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದಿವಿ. ಮತಾಂತರ ಆದ ನಂತರ ನಮಗ ಅಲ್ಲಿನೂ ಕೂಡ ನಮ್ಮಂತೆನೆ ಜಾಸ್ತಿ ವ್ಯವಸ್ಥೆ ಐತಿ ಕಂಡು ಬರ್ತೈತಿ. ಹೀಗಾಗಿ ನೀವು ನಮಗ್ ಇದನ್ನ ಸಿಗುದಿಲ್ಲ ಅಂತ ಹೇಳಕತ್ತಾರೆ. ಏನ SC ST ಅಂಡರ್ದೊಳಗೆ ನಮಗ ಏನು ರಕ್ಷಣೆ ಸಿಗೋದಿಲ್ಲ, ಆಮೇಲೆ ಅದ್ರೊಳಗೆ ಸೌಲಭ್ಯ ಸಿಗುದಿಲ್ಲ ಅಂತ ಹೇಳಕತ್ತಾರೆ. ನಾವೀಗ ಮತ್ತೆ ಮರಳಿ ಕನ್ವರ್ಟ್ ಆಗ್ತೀವಿ, ನಮಗ ಆ ಸೌಲಭ್ಯವನ್ನ ಕೊಡ್ತೀರನ್ನತ್ತೆ ಕೇಳಿದ್ರೆ 100% ಯು ಕ್ಯಾನ್ ಗೆಟ್ that protection or privileges of the SC STs by reconversion, but you can prove that beyond doubt you are belongs to the SC category before you conversion. ನೀನು ಮತಾಂತರವಾಗುವುದಕ್ಕಿಂತ ಮುಂಚೆ ಆ SC ಮತ್ತು ST ಕ್ಯಾಟಗರಿಗೆ ಸೇರಿದವನಾಗಿರುವೆ ಎಂದು ಏನು ಡೌಟ್ ಇಲ್ಲದಂತೆ ಪ್ರೂವ್ ಮಾಡಬೇಕು, ನಿಸ್ಸಂಶಯವಾಗಿ ಪ್ರೂವ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡಬೇಕು? ನಿಮ್ಮ ಹಳೆಯ ಜಾತಿ ಪ್ರಮಾಣ ಪತ್ರಗಳನ್ನ ತಗೋಬೇಕು. ನಿಮ್ಮ ರಿಲೇಷನ್ ಯಾರ್ಯಾರು ಯಾವ ಜಾತಿಗೆ ಸಂಬಂಧಪಟ್ಟಾರ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅವಾಗ ಮಾತ್ರ ನೀನು ಮರಳಿ ನಿನ್ನ ಮೂಲ ಜಾತಿಯ ಸೌಲಭ್ಯಗಳನ್ನ ಪಡೆದುಕೊಳ್ಳುತ್ತಿ. ಇಲ್ಲ ಆದ್ರೆ ಇಲ್ಲ. ಇದು ಈ ಪ್ರಕರಣ. ಅಂದ್ರೆ ಮರು ಏನಕತಿ, ಮರು ಮತಾಂತರ ಆದ ನಂತರ ನಾನು ಒರಿಜಿನಲ್ ಜಾತಿಗೆ ಸೇರ್ಸ್ಕೊತೀರಿ, ನಾನು ಬ್ರಾಹ್ಮಣರ ಜಾತಿಗೆ ಸೇರ್ಸ್ಕೊತೀರಿ ಅಂತ ಕೇಳಿದ್ರೆ ಇಲ್ಲ. ಮರು ಮತಾಂತರವಾದ ನಂತರ ನೀನು ನಿನ್ನ ಒರಿಜಿನಲ್ ಜಾತಿಯನ್ನ ನೀನು ಏನ್ ಮಾಡ್ತಿ? ಗಳಿಸ್ಕೊಳ್ತಿ. ಯಾವಾಗ ನೀನು ಆ ಜಾತಿಯ ಅಡಿಯಲ್ಲಿ ರಕ್ಷಣೆಯನ್ನ ಕೇಳ್ಕೊಂತೀವಿ ಅವಾಗ. ಸರ್, ನಾನು ಮತ್ತ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗೇನಿ, ಅಲ್ಲಿ ನನಗೆ ಕೆಲಸ ಆಗುವತ್ತು, ಅಲ್ಲಿದ ಏನ್ ನನಗ ಆಚಾರ ವಿಚಾರಗಳು ಇಷ್ಟ ಆಗುವಲ್ಲ, ಅದಕ್ಕೆ ನಾನು ಮರಳಿ ಮತಾಂತರ ಆಗ್ತೀನಿ, ನನಗೆ ಒರಿಜಿನಲ್ ಸ್ಟೇಟಸ್ ಅನ್ನ ಕೊಡ್ರಿ ಅಂತ ಕೇಳಿದ್ರೆ ಎಸ್, ಯು ಕ್ಯಾನ್ ಗೆಟ್ ಒರಿಜಿನಲ್ ಸ್ಟೇಟಸ್, ಬಟ್ ಯು ಕ್ಯಾನ್ ಪ್ರೂವ್ ಯುವರ್ ಒರಿಜಿನಲ್ ಸ್ಟೇಟಸ್ ಬಿಹೈಂಡ್ ಅ ಡೌಟ್ ಬಿಫೋರ್ ಯು ಕನ್ವರ್ಜನ್. ವಾಟ್ ಈಸ್ ಯುವರ್ ಸ್ಟೇಟಸ್ ಯು ಹ್ಯಾವ್? ನೀನು ಮತಾಂತರಕ್ಕಿಂತ ಮೊದಲು ಯಾವ ಸ್ಟೇಟಸ್ ಅನ್ನ ಹೊಂದಿದ್ದೆ ಅನ್ನೋದನ್ನ ಡೌಟ್ ಇಲ್ಲದಂತೆ ನಿಸ್ಸಂಶಯವಾಗಿ ಪ್ರೂವ್ ಮಾಡ್ಬೇಕಾಕೈತಿ. ಅವಾಗ ನಿನಗೆ ಅದು ಸಿಗ್ತೈತಿ. ದೇರ್ ಇಸ್ ನೋ ಕೇಸ್ ಅಟ್ ಆಲ್. ಇದಕ್ಕೆ ಸಂಬಂಧಿಸಿದಂತೆ ಬಹಳ ಪ್ರಕರಣಗಳು ಬಂದವೆ. ಪ್ರಕರಣಗಳು ಸುಪ್ರೀಂ ಕೋರ್ಟಿಗೆ ಬಂದವೆ. ಇದಕ್ಕಿಂತ ಮೊದಲು 1951 ಒಂದು ಪ್ರಕರಣ ಹೋಗಿತ್ತು. ಎಲ್ಲಿ? ಚೆನ್ನೈ ಹೈಕೋರ್ಟ್ಗೆ. ಅದು ಮದ್ರಾಸ್ ಹೈಕೋರ್ಟ್ ಅಂತ ಮೊದಲು ಕರೀತಿದ್ರು. ಅದ್ರಲ್ಲಿ ಅಲ್ಲಿಯೂ ಕೂಡ ಜಜ್ಮೆಂಟ್ ಬಂದದ. ಅದು ಪ್ರಕರಣ ಯಾವ್ದಪ್ಪ ಅಂತ ಕೇಳಿದ್ರೆ ಜಿ ಮೈಕಲ್ ಪ್ರಕರಣ ಅಂತ ಕರಿತೀವಿ. ಜಿ ಮೈಕಲ್ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗಿತ್ತು ಅಂತಂದ್ರೆ, ನಮಗೂ ಕೂಡ ನಾವು ದಲಿತ ಕ್ರಿಶ್ಚಿಯನ್ರದೀವಿ, ರಿಸರ್ವೇಶನ್ ಕೊಡ್ರಿ ಅಂತ ಕೇಳಿದ್ರು. ಅವಾಗ ಚೆನ್ನೈ ಹೈಕೋರ್ಟ್ ನೇ ಹೇಳ್ಬಿಟ್ಟದ ಏನಂತ ಹೇಳಿ, ಯು ಕೆನಾಟ್ ಗೆಟ್ ಅ ರಿಸರ್ವೇಶನ್ ಆಫ್ ದಿ SC and ST ವೆನ್ ಯು ಕನ್ವರ್ಟೆಡ್ ಟು
ಕ್ರಿಶ್ಚಿಯನ್. ನೀನು ಮತಾಂತರಗೊಂಡ ನಂತರ SC ST ಅಡಿಯಲ್ಲಿ ನೀನು ರಿಸರ್ವೇಶನ್ ಪಡೆಯಕ್ಕೆ ಅರ್ಹನಿರುವುದಿಲ್ಲ. 1951 ಮದ್ರಾಸ್ ಹೈಕೋರ್ಟ್ ಹೇಳದ. ಆಮೇಲೆ 1980 ಒಂದು 2 ಪ್ರಕರಣಗಳು ಬರ್ತಾವ. ಒಂದು ಸೂಸೈ ಪ್ರಕರಣ, ಇನ್ನೊಂದು ಗುಂಟೂರು ಕಾಲೇಜ್ ಪ್ರಕರಣ ಅಂತೇಳಿ. ಯಾವುದು? ಗುಂಟೂರು ಕಾಲೇಜ್ ಪ್ರಕರಣ. ಗುಂಟೂರು ಕಾಲೇಜ್ ಪ್ರಕರಣ ಇದ್ರೊಳಗ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೇಳ್ತೈತಿ, ಸಂವಿಧಾನ ಪೀಠವೇ ಹೇಳ್ತೈತಿ, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾತ್ರ SC STಗೆ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಪಡಿಬಹುದು, ಹೊರತಾಗಿ ಬೇರೆ ಧರ್ಮದ ವ್ಯಕ್ತಿಗಳು ಪಡೆಯುವಂತಿಲ್ಲ ಅಂತ. ಗುಂಟೂರು ಕಾಲೇಜ್ ಪ್ರಕರಣಗಳು ಸಂವಿಧಾನ ಪೀಠವೇ ರೆಡಿ ಆಗಿರ್ತೈತಿ. 5 ಜನ ಜಡ್ಜಸ್ಗಳು ಈ ಕೇಸನ್ನ ಡಿಸೈಡ್ ಮಾಡಕ್ ಕೂತಿರ್ತಾರೆ. ಅವಾಗೇನೆ ಇದು ಜಜ್ಮೆಂಟ್ ಬಂದ್ಬಿಟ್ಟದ. ಈಗ ಇದು ಹೊಸ ಜಜ್ಮೆಂಟ್. ಇದೇನ್ ಮಾಡ್ತೈತಿ ಅಂತಂದ್ರೆ ಇದ್ರ ಪರಿಣಾಮಗಳು ಏನಾಗಬಹುದು ಅಂತ ಹೇಳಿ ನೋಡಿದ್ರೆ ಕನ್ವರ್ಜನ್ ನಿಲ್ಬಹುದು. ಅಂದ್ರೆ ಅತ್ಯಂತ ಕೆಳಸ್ತರ ಸಮಾಜದ, ಹಿಂದೂ ಸಮಾಜದ ಅತ್ಯಂತ ಕೆಳಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಕನ್ವರ್ಜನ್ ನಿಲ್ಬಹುದು. ಯಾಕಂತಂದ್ರೆ ನೀನ್ ಕನ್ವರ್ಜನ್ ಆಗೋದ್ರ ಮೂಲಕ ನೀನು SC ಮತ್ತು ST ಕೆಟಗರಿಯಲ್ಲಿ ಸಿಗತಕ್ಕಂಥ ಸೌಲಭ್ಯಗಳಿಂದ ವಂಚಿತನಾಗ್ತಿ. ಅದರ ಸಲುವಾಗಿ ಇದು ಧರ್ಮಾಂತರ ನಿಲ್ಲಬಹುದು. ಇನ್ನು ಊಹೆ ಅದಾವ, ನಿಲ್ತೈತೆ ಇಲ್ಲೋ ಗೊತ್ತಿಲ್ಲ. ನಿಲ್ಲದೆ ಇದ್ರೆ ಏನಾಕತಿ ಅಂತಂದ್ರೆ ಓಪನ್ ಆಗಿ ಪಬ್ಲಿಕ್ ಅಲ್ಲಿ ಏನ್ ಎಕ್ಸ್ಪ್ರೆಸ್ ಮಾಡ್ತಿರ್ತಾರಲ್ಲ, ಐ ಆಮ್ ಬಿಲಾಂಗ್ಸ್ ಟು ದಿ ಕ್ರಿಶ್ಚಿಯನ್, ಐ ಆಮ್ ಬಿಲಾಂಗ್ಸ್ ಟು ದಿ ಮುಸ್ಲಿಂ, ಅದು ತಪ್ಪು ಬರ್ತೈತಿ. ಪಬ್ಲಿಕ್ ಅಲ್ಲಿ ತೋರ್ಸ್ಕೊಳಕ್, ವ್ಯಕ್ತಪಡ್ಸಕ್ ಅವರು ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ತೋರ್ಸ್ನಿ ಅಂದ್ರೆ ನನ್ನ ಧರ್ಮದಲ್ಲಿ, ನನ್ನ ಜಾತಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗೋದಿಲ್ಲ ಅಂತ. ಆಮೇಲೆ ಇಲ್ಲಿ ಏನಾಕತಿ ಅಂತಂದ್ರೆ ಜಾತಿ ಹುಟ್ಟಿನಿಂದ ಇರ್ತೈತಿ. ಯಾವಾಗ ನೀನು ಕನ್ವರ್ಟ್ ಆಗ್ತೀಯೋ ಅವಾಗ ನಿನ್ ಜಾತಿ ರದ್ದಾಗಿ ಹೋಗ್ತೈತಿ. ಆ ಕೂಡಲೇ ನಿನ್ ಜಾತಿ ರದ್ದಾಗಿ ಹೋಗ್ತೈತಿ ಅಂತೇಳಿ ಈ ಜಜ್ಮೆಂಟ್ ಅಪ್ಲೈ ಆಕೈತಿ. ಇದಿಷ್ಟು ಮಾಹಿತಿ SC ST ಕೇಸ್ನಲ್ಲಿ ಇರ್ತಕ್ಕಂಥದ್ದು. ಇದು ಚಿತ್ತಡ ಆನಂದ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ನಮಗೆ ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು ಯಾವ್ದಪ್ಪ ಅಂತಂದ್ರೆ 1950 ಆದೇಶ, SC ST ಆದೇಶ, ಸಂವಿಧಾನದ ಆದೇಶ. ಇದು ನೆನಪಿರಬೇಕು. ರಾಷ್ಟ್ರಪತಿಯ ಅಧಿಕಾರ 341 ಮತ್ತು 342 ಇರೋದು ನೆನಪಿರಬೇಕು. ಆಮೇಲೆ ಆರ್ಟಿಕಲ್ 25ಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿ ನಮಗೆ ಗೊತ್ತಿರಬೇಕು. ಇದಿಷ್ಟಾದ್ರೆ ಸಂವಿಧಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಫ್ಯಾಕ್ಟ್ಗಳು ಮುಗಿತವೆ. ಇನ್ನು ಕರೆಂಟ್ ಇವೆಂಟ್ಸ್ ಫ್ಯಾಕ್ಟ್, ಚಿಂತಡ ಆನಂದ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಕೇಳ್ತಾರೆ, ಅಥವಾ ಹೊಂದಿಸಿ ಬರೆಯಿರೊಳಗೆ ಒಂದು 4 ಪ್ರಕರಣಗಳನ್ನು ಇಲ್ಲಿ ತೋರಿಸ್ತಾರೆ. KP ಮನು ಪ್ರಕರಣ, ಚಿಂತಡ ಆನಂದ್ ಪ್ರಕರಣ, ಸೂಸೈ ಪ್ರಕರಣ ಅಂತ ಬರೀತಾರೆ. ಮುಂದೆ ಅದರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟದ ಆ ರೀತಿ ವ್ಯವಸ್ಥೆಯಲ್ಲೂ ಇದನ್ನ ಕೇಳಬಹುದು. ಹೌದಾ? ಇದಿಷ್ಟು ಮಾಹಿತಿ ಇವತ್ತು ಯಾವುದರ ಬಗ್ಗೆ? ಜಾತಿ ವ್ಯವಸ್ಥೆ ಮತ್ತು ಮತಾಂತರ, ಈ ಎರಡರ ನಡವಳಿಕೆ. ಯಾವಾಗ ನೀನು ಮತಾಂತರಗೊಳ್ತೀಯೋ ಅವಾಗ ನಿನ್ನ ಜಾತಿ ವ್ಯವಸ್ಥೆ ರದ್ದಾಗ್ತೈತಿ, ಅರ್ಥ ಆಗ್ತೈತಿ. ಸೆಮೆಟಿಕ್ ರಿಲಿಜನ್ ವಿಶೇಷವಾಗಿ ಯಾವುದು? ಕ್ರಿಶ್ಚಿಯನ್, ಮುಸ್ಲಿಂ, ಜ್ಯೂಸ್ ಈ ಮುಂತಾದ ಧರ್ಮಗಳಿಗೆ ನೀವು ಮತಾಂತರ ಆದ್ರಿ ಅಂತಂದ್ರೆ ನೀವು ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರ್ತೀರಿ. ಯು ಕೆನಾಟ್ ಕ್ಲೇಮ್ ಅ ರಿಸರ್ವೇಶನ್ ಆರ್ ಪ್ರೊಟೆಕ್ಷನ್ ಆರ್ privileges ಅಂಡರ್ ದಿ ಕಾಸ್ಟ್ ಸಿಸ್ಟಮ್ ದೋಸ್ ಹೂ ಆರ್ ಗೆಟಿಂಗ್ ಇನ್ ಹಿಂದೂ ರಿಲಿಜನ್. ಹೌದಾ? ಹಿಂದೂ ಧರ್ಮಕ್ಕೆ ಸೇರಿದ ವ್ಯಕ್ತಿಗಳು ಪಡಿತಕ್ಕಂಥ ರಿಸರ್ವೇಶನ್ ಹೊರಗೆ ಬರ್ತೀರಿ, ಎಸ್ಪೆಷಲಿ SC ಮತ್ತು ST. ಹೌದಾ? ಅದಕ್ಕೆ ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ಈಗ ಹಂಗೇನಾದ್ರೂ ಇವರು ಕ್ರಿಶ್ಚಿಯನ್ರೆಲ್ಲರೂ ದಲಿತರ ಅಂಡರ್ದೊಳಗೇನೆ ರಿಸರ್ವೇಶನ್ ಅನ್ನ ಪಡ್ಕೋತಿದ್ರು ಅಥವಾ ಅವ್ರ ಅಂಡರ್ದಾಗ ಪ್ರೊಟೆಕ್ಷನ್ ಅನ್ನ ಪಡ್ಕೋತಿದ್ರು ಅಂತಂದ್ರೆ ನಾವು ಹಿಂದೂ ಧರ್ಮದವರು SC ಕಾಸ್ಟಿಗೆ ಕನ್ವರ್ಟ್ ಆಗುವ ಮೂಲಕ ನಾವು ಪಡ್ಕೋತೀವಿ ಅಂತ ಹೇಳಕ್ ಬರ್ತಿತ್ತು. ಬಟ್ ಯು ಕೆನಾಟ್ ಕನ್ವರ್ಟ್ ಯುವರ್ ಕಾಸ್ಟ್ ಟು ಅದರ್ ಕಾಸ್ಟ್, ಬಟ್ ಯು ಕ್ಯಾನ್ ಕನ್ವರ್ಟ್ ಯುವರ್ ರಿಲಿಜನ್ ಟು ಅದರ್ ರಿಲಿಜನ್. ಒಂದು ವಿಶೇಷತೆ ಇದು. ಈ ರಿಸರ್ವೇಶನ್ ಅನ್ನ ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸುವುದಕ್ಕಾಗಿ. ಹೌದಾ? ನಾನೇ ಅನ್ಯಾಯ ಮಾಡೋದರ ಮೂಲಕ ಮತ್ತೆ ನಾನೇ ಅದರಲ್ಲಿ ಪ್ರೊಟೆಕ್ಷನ್ ಅನ್ನ ಪಡಿಬಾರ್ದು ಅಂತೇಳಿ ದೇರ್ ಇಸ್ ಅನ್ ಸ್ಟ್ರಿಂಜೆಂಟ್ ಆಕ್ಷನ್ ಅಗೇನೆಸ್ಟ್ ದಿ ಕನ್ವರ್ಜನ್ ಆಫ್ ದಿ ಕಾಸ್ಟ್. ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನ ತಗೊಂತಾರೆ ಕಾಸ್ಟ್ ಕನ್ವರ್ಷನ್ ಮಾಡಿದ್ರೆ. ಆದ್ರೆ ಧರ್ಮವನ್ನ ಮತಾಂತರ ಮಾಡಿದ್ರೆ ದೇರ್ ಇಸ್ ನೋ ಸ್ಟ್ರಿಂಜೆಂಟ್ ಆಕ್ಷನ್. ಹೌದಾ? ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಆಕ್ಷನ್ ಇಲ್ಲ. ಈ ಫಾರ್ ಎಕ್ಸಾಂಪಲ್ ಅದೇ ವ್ಯಕ್ತಿ, ಒಬ್ಬ ನಿಜವಾದ ದಲಿತ ವ್ಯಕ್ತಿ ಮತ್ತು ಒಬ್ಬ ದಲಿತ ಕ್ರಿಶ್ಚಿಯನ್ ವ್ಯಕ್ತಿ ಅಥವಾ ದಲಿತ ಮುಸ್ಲಿಂ ವ್ಯಕ್ತಿ, ಎಲ್ಲರೂ ಇದ್ದು ಒಂದೇ SC ST ಅಡಿಯಲ್ಲಿ ಅವರು ಪ್ರೊಟೆಕ್ಷನ್ ಅನ್ನ ತಗೋತಿದ್ರು ಅಂತಂದ್ರೆ ನಿಜವಾದ SC ಮತ್ತು ST ಪ್ರಕರಣಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಅದರ ಲಾಭದಿಂದ ವಂಚಿತ ಆಗ್ತಾರೆ. ಹೌದಾ?
ಹೀಗಾಗಿ ಸುಪ್ರೀಂ ಕೋರ್ಟ್ ಈ ರೀತಿ ಕಠಿಣ ನಿಲುವನ್ನು ತಳೆದಿದೆ ಅಂತೇಳಿ ಅನ್ಕೋಬಹುದು ನಾವು. ದಿಸ್ ಇಸ್ ಅನ್ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್. ನಾವು ಮೊನ್ನೆ ನೋಡಿದ್ವಿ ಏನು ಜಾತಿ ಗಣತಿ ಮಾಡೋ ಮುಂದ ಅದನ್ನ ನೋಡ್ರೆ ನಾವು ವಿಶೇಷ ಆಗ್ತೈತಿ. ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತು, ಕ್ರಿಶ್ಚಿಯನ್ ರೆಡ್ಡಿ, ಕ್ರಿಶ್ಚಿಯನ್ ಕುರುಬ ಈ ರೀತಿ ಇದಾವೆ. ಆಮೇಲೆ ಮುಸ್ಲಿಂ ಬ್ರಾಹ್ಮಣ. ಹೌ ಇಟ್ ಈಸ್ ಪಾಸಿಬಲ್? Those religions reject the caste system, then how you categorize that religion under the caste? ಕರ್ನಾಟಕದವ್ರು ರಿಲೀಸ್ ಮಾಡಿದ್ರು ಎಷ್ಟೋ ಜಾತಿಗಳನ್ನ, ಕರ್ನಾಟಕ ಗೌರ್ಮೆಂಟ್ ರಿಲೀಸ್ ಮಾಡಿತ್ತು. ಈ ಒಳ ಮೀಸಲಾತಿಯನ್ನು ಕೊಡೋ ಸಲುವಾಗಿ ಎಷ್ಟೋ ಜಾತಿಗಳನ್ನ ಅದ್ರ ಸೇರಿಸಿತ್ತು. ನೋಡಿದ್ವಿ, ನಮಗೆ ಆಶ್ಚರ್ಯ ಅನಿಸ್ತು, ಇಂಥ ಜಾತಿಗಳು ಬೇರೆ ಇದಾವ ನಮ್ಮಲ್ಲಿ ಅಂತ ಹೇಳಿ. ಅಯ್ಯೋ ಕತೆನ ನನಗೆ ಗೊತ್ತಿರ್ಲಿಲ್ಲ. ಅದಾಗೋದು ಈಗ ತಪ್ಪೈತಿ. ಏನು ಕ್ರಿಶ್ಚಿಯನ್, ಮುಸ್ಲಿಮು, ಜ್ಯೂಸ್ ಏನ್ ಮಾಡ್ತಾರೆ? ಜ್ಯೂಸ್ ಅಂತೂ ತಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಬಿಟ್ಕೊಡೋದಿಲ್ಲ. ಬಿಟ್ಕೊಟ್ರು ಅಂತಂದ್ರೆ ಅವ್ರು ತಮ್ಮ ಜಾತಿ ಒಳಗೆ ಯಾರನ್ನೂ ಕರ್ಕೊಳ್ಳೋದಿಲ್ಲ. ಆ ಮಾತು ಬೇರೆ, ದಟ್ ಈಸ್ ಅನ್ ಡಿಫ್ರೆಂಟ್ ಥಿಂಗ್, ಅದು ಬೇರೆ. ಇನ್ನು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಏನ್ ಮಾಡ್ತಾರೆ ಅಂತ ಕನ್ವರ್ಜನ್ ಮಾಡ್ತಾರೆ ಅಂತ ಅಪವಾದ ಇದ್ದೇ ಇದೆ. ಅವು ಯಾಕಂತಂದ್ರೆ ಹಳೆ ಕಾಲದೊಳಗ ಬಡತನ ಜಾಸ್ತಿ, ಅವ್ರಿಗೆ ಏನ್ ಕೊಟ್ರು ಅಂತಂದ್ರೆ ಅಕ್ಕಿ ಕೊಟ್ಟು ಕನ್ವರ್ಟ್ ಮಾಡಿದ್ರು, ಅಕ್ಕಿ ಕೊಟ್ಟು ಮತಾಂತರ ಮಾಡಿದ್ರು, ಅನ್ನ ತಿನ್ನಕ್ ಊಟ ಕೊಟ್ಟು ಕನ್ವರ್ಟ್ ಮಾಡಿದ್ರು. ಅವ್ರನ್ನ ರೈಸ್ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ. ಇನ್ನೂ ಆದ್ರೂ ಕೆಲವೊಂದಿಷ್ಟು ಕಡೆ ರೈಸ್ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ. ದೋಸ್ ಹೂ ಆರ್ ಕನ್ವರ್ಟೆಡ್ ಫಾರ್ ದಿ ರೈಸ್. ಅಕ್ಕಿಗಾಗಿ ಮತಾಂತರಗೊಂಡವರನ್ನ ರೈಸ್ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ. ಆ ಪದ್ಧತಿ ಇದೆ, ಇನ್ನು ಇಲ್ಲ ಅನ್ನೋದಿಲ್ಲ. ಬಟ್ ಯಾವ ಧರ್ಮಗಳು ಜಾತಿಯನ್ನೇ ಬಹಿಷ್ಕಾರ ಮಾಡ್ತಾವೋ, ಆ ಜಾತಿಯನ್ನೇ ಒಪ್ಕೊಳ್ಳೋದಿಲ್ವೋ, ಆ ಧರ್ಮದಲ್ಲಿಯೂ ಜಾತಿಗಳು ಹೆಂಗ್ ಬಂದ್ವು ಅಂತ. ಇಟ್ ಈಸ್ ಅನ್ ಇಂಪ್ಯಾಕ್ಟ್ ಆಫ್ ದಿ ಹಿಂದೂ ರಿಲಿಜಿಯನ್ ಅಂತ ಹೇಳ್ತಾರೆ. ಹೌ ಹೆಂಗದು ಇಂಪ್ಯಾಕ್ಟ್ ಆಫ್ ದಿ ಹಿಂದೂ ರಿಲಿಜಿಯನ್ ಅಂತಂದ್ರೆ ಬರೀ ನಮ್ ಜೋಡ ಪೂಜೆ ಮಾಡ್ರಿ, ಮೂರ್ತಿ ಪೂಜೆನ ಒಪ್ಪೋದೇ ಇಲ್ಲ ಅವರು. ಹೌ ದಿ ಇಂಪ್ಯಾಕ್ಟ್ ಆಫ್ ದಿ ಹಿಂದೂ ರಿಲಿಜಿಯನ್ ಆನ್ ದಟ್ ರಿಲಿಜಿಯನ್ಸ್? ಹೆಂಗೆ ಮುಸ್ಲಿಮ್ರಿಂದಾದ್ರೂ ಮೂರ್ತಿ ಪೂಜೆ ಮಾಡೋದು ನೋಡಿರಿ. ಏಕೀಶ್ವರವಾದ ಅವ್ರದ್ದು. ದೇರ್ ಇಸ್ ಅ ಓನ್ಲಿ ಒನ್ ಗಾಡ್ ಅವ್ರ ಪ್ರಕಾರ. ನಮ್ಮ ಪ್ರಕಾರ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ 5 ದೇವರುಗಳು ಪ್ರಮುಖ ಇರ್ತವೆ ಯಾವಾಗ್ಲೂ. ಸೂರ್ಯ, ಶಿವ, ಪಾರ್ವತಿ, ಗಣೇಶ, ಆಮೇಲೆ ನಾರಾಯಣ. ದೀಸ್ ಆರ್ 5 ಗಾಡ್ಸ್ ಆಫ್ ದಿ ಹಿಂದೂ ರಿಲಿಜಿಯನ್. ಇವುಗಳ ಆಧಾರದ ಮೇಲೆನೆ ಉಳಿದ ದೇವರುಗಳನ್ನು ಸೃಷ್ಟಿ ಆಗ್ತವೆ. ಇವರ ಆಧಾರದ ಮೇಲೆನೆ. These are 5 gods of the Hindu religion. But in Christianity and in Islam, there is only one God called Allah as Islamic religion and Jesus as a Christian religion. They are called as their gods. Only one God. They believe in Ekishwaravada. ಒಬ್ಬನೇ ಈಶ್ವರ ಅಂತಕ್ಕಂಥ ಪದ್ಧತಿಯಲ್ಲಿ ಅವರು ನಂಬಿಕೆ ಇಟ್ಟಾರೆ. ನಮ್ಮದು ಬಹುತ್ವವಾದ, ಬಹು ಈಶ್ವರವಾದ ನಮ್ಮದು. ಇನ್ ಪ್ರಾಕ್ಟಿಕಲಿ ವಿ ಆರ್ ಆಲ್ಸೋ ಬಿಲಾಂಗ್ಸ್ ಟು ದಿ ಏಕೀಶ್ವರವಾದ. ವೇದಗಳನ್ನು ನೋಡಿದಾಗ ನಾವು ಪ್ರಕೃತಿ ಆರಾಧನೆಯನ್ನು ಮಾಡ್ತೀವಿ, ನಾವು ಏಕೀಶ್ವರವಾದವನ್ನ ಒಪ್ತೀವಿ. ಈಗ ನಾನು ಯಾವ ಒಬ್ಬ ವ್ಯಕ್ತಿ ಹನುಮಂತನ ಪೂಜೆ ಮಾಡ್ತೀನಿ ಅಂತಂದ್ರೆ ನಾನು ಪ್ರತಿ ದೇವರಲ್ಲಿಯೂ ನನಗ ಇಷ್ಟ ಆದ ಹನುಮ ದೇವರನ್ನ ನಾನು ಕಾಣ್ತೀನಿ. ದಟ್ ಈಸ್ ಅನ್ ರಿಯಲ್ ಏಕೀಶ್ವರವಾದ. ಅಲ್ಲಿ ಪದ್ಧತಿನೇ ಇಲ್ಲ. ದೇರ್ ಇಸ್ ನೋ ಕಾಸ್ಟ್ ಸಿಸ್ಟಮ್ ಇನ್ ಅದರ್ ರಿಲಿಜಿಯನ್. ಈ ಸಿಖ್ ಮತ್ತು ಬೌದ್ಧ ಜೈನರಲ್ಲಿನೂ ಕಾಸ್ಟ್ ಸಿಸ್ಟಮ್ ಇಲ್ಲ. ಬಟ್ ದೇ ಆರ್ ಒರಿಜಿನಲಿ ಮೋಸ್ಟ್ ನಿಯರ್ ಟು ದಿ ಹಿಂದೂ ರಿಲಿಜಿಯನ್, ದೆನ್ ದೇ ಆರ್ ಪ್ರಾಕ್ಟಿಸಿಂಗ್ ದಟ್ ಕಾಸ್ಟ್ ಸಿಸ್ಟಮ್ ಅಂತ ಹೇಳಿ ಕರೀಬಹುದು. ಆದ್ರೆ ದೀಸ್ ರಿಲಿಜನ್ಸ್, ಸೆಮೆಟಿಕ್ ರಿಲಿಜನ್ಸ್ ಆರ್ ಔಟ್ ಆಫ್ ದಿ, ದೇ ಆರ್ ಬೇರೆ ದೇಶದಿಂದ ಬಂದಿರತಕ್ಕಂಥ ಧರ್ಮಗಳಿವು. ಈ ಧರ್ಮಗಳು ಹೆಂಗೆ ಕಾಸ್ಟ್ ಸಿಸ್ಟಮ್ ಅನ್ನ ಅನುಸರಿಸ್ತವೆ ಅನ್ನೋದೇನೆ ಡಿಫ್ರೆಂಟ್. ಇಲ್ಲಿ ಏನಾಗತೈತಿ ಅಂತಂದ್ರೆ ಪೊಲಿಟಿಕಲ್ ಮ್ಯಾಪ್ ನಲ್ಲಿ ಕೂಡಿ, ಈ ಪೊಲಿಟಿಕಲ್ ಫಿಗರ್ಸ್ ಗಳ ಜೊತೆ ಕೂಡಿ
ಲಾಭಕ್ಕೋಸ್ಕರ ಲಾಭಕ್ಕೋಸ್ಕರ ಎಲ್ಲಾನು ತಂದು SC ST ನಲ್ಲಿ ಸೇರ್ಸಾಕತ್ಬಿಟ್ರು. ಮುಸ್ಲಿಂ ದಲಿತರತ್ತ. ಹೌ ಇಟ್ ಈಸ್ ಪಾಸಿಬಲ್ ಮುಸ್ಲಿಂ ದಲಿತ when there is no caste system in Islam? ನಮ್ಮಲ್ಲಿ ಕಾಸ್ಟ್ ಸಿಸ್ಟಮ್ ಐತಿ ಅಂತೇಳಿ ಒಪ್ಕೊಳತಿಲ್ಲ. ನಮ್ಮಲ್ಲಿ ವರ್ಣ ಸಿಸ್ಟಮ್ ಇದೆ. ವರ್ಣ ಸಿಸ್ಟಮ್, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆನ್ ದಿ ಬೇಸಿಸ್ ಆಫ್ ದೇರ್ ವರ್ಕ್ಸ್. ಹೀಗಾಗಿನೇ ನಮ್ಮಲ್ಲಿ ಲವ್ ಮ್ಯಾರೇಜ್ ಅನ್ನು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ? ಈಗ ಬ್ರಾಹ್ಮಣ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಲಿಂಗಾಯತ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗಿಯನ್ನು ಮದುವೆ ಆದಾಗ ಬ್ರಾಹ್ಮಣರ ಕೆಲಸ ಏನಪ್ಪಾ ಅಂತಂದ್ರೆ ಪೂಜೆ ಪುನಸ್ಕಾರಗಳು ಜಾಸ್ತಿ. ಲಿಂಗಾಯತರ ಕೆಲಸ ಏನಪ್ಪಾ ಅಂತಂದ್ರೆ ದುಡಿಮೆ ಜಾಸ್ತಿ. ಹೊಲದಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ಪಂಚಾರ್ತಿ ತಗೊಂಬಾರೋ, ಧೂಪ ಬೆಳಗು ಅಂತ ಹೇಳಿದ್ರೆ ತಿಳಿಯೋದೇ ಇಲ್ಲ. ದೇ ಡಿಡ್ ನಾಟ್ ನೋ ದಟ್ ಥಿಂಗ್ಸ್. ಇನ್ನು ಬ್ರಾಹ್ಮಣ ಮನೆಯ ಹುಡುಗಿ ಲಿಂಗಾಯತ ಮನೆಯ ಹುಡುಗನ ಮದುವೆ ಆದಳು ಅಂತಂದ್ರೆ ಪರಿಸ್ಥಿತಿ ಏನಾಕೈತಿ? ಮೊಸರು ಗಡಿಗೆ ತಗೊಂಬ ಅಂತಂದ್ರೆ ಆಕಿ ಗೊತ್ತಾಗೋದಿಲ್ಲ. ಬಿಕಾಸ್ ಸಿ ಡಿಡ್ ನಾಟ್ ನೋ ದಟ್ ಕಲ್ಚರ್. ರೆಂಟಿ ತಗೊಂಬ, ಕುಂಟಿ ತಗೊಂಬ, ದನಗಳಿಗೆ ಮೇವು ಹಾಕು ಅಂತಂದ್ರೆ ಆಕಿಗೆ ಗೊತ್ತಾಗೋದಿಲ್ಲ. ಬಿಕಾಸ್ ಆಫ್ ಶಿ ಈಸ್ ಅನ್ಅವೇರ್ ಅಬೌಟ್ ದಟ್. ಆಕಿಗೆ ಅದು ಗೊತ್ತಾಗೋದೇ ಇಲ್ಲ. ಹೀಗಾಗಿ ನಮ್ಮಲ್ಲಿ ಆ ಗೋತ್ರದಲ್ಲಿ ಮದುವೆ, ಡಿಫ್ರೆಂಟ್ ಗೋತ್ರದಲ್ಲಿ ಒಂದೇ ಜಾತಿ ಒಳಗೆ ಯಾಕೆ ಮದುವೆ ಮಾಡ್ತಾರೋ ಅಂತಂದ್ರೆ ಇದೇ ಕಾರಣ. ಯಾಕಂದ್ರೆ ನನ್ನ ಪದ್ಧತಿ ಅವ್ರ ಪದ್ಧತಿ ಸೇಮ್ ಇದ್ದಾಗ, ಈಗ ಲಿಂಗಾಯತ ಸೇಮ್ ಇದ್ದಾಗ ನಸಕ್ನಾಗ ಎದ್ದು ಲಿಂಗ ಪೂಜೆ ಮಾಡ್ಕೊಂಡು ಇವತ್ತಿ ಹಚ್ಕೊಂಡ್ರು ಅಂತಂದ್ರೆ ದಟ್ ಈಸ್ ಅನ್ ಎನಫ್, ಮುಗೀತ ಅಲ್ಲಿಗೆ. ಬ್ರಾಹ್ಮಣರ ಮದುವೆ ಆದ್ರು ಅಂತಂದ್ರೆ ಅವ್ರಿಗೆ ಪದ್ಧತಿ ಗೊತ್ತಿರ್ತವೆ, ದಟ್ ಈಸ್ ಎನಫ್ ಎಟ್ ಆಲ್. ಕುರ್ಬಾದ್ ಮದುವೆ ಆಯ್ತು ಅಂತಂದ್ರೆ ದಟ್ ಈಸ್ ಎನಫ್ ಎಟ್ ಆಲ್. ಅದು ಬಿಟ್ಟು ನೀವು ಸಂಕರಣಗಳಲ್ಲಿ ಮದುವೆ ಮಾಡಿದ್ರಿ ಅಂತಂದ್ರೆ ಆಕಿಗೆ ಅಡ್ಜಸ್ಟ್ಮೆಂಟ್ ಆಗಕ್ ತೊಂದರೆ ಆಗ್ತೈತಿ. ಹೀಗಾಗಿ ಹೆರಾಸ್ಮೆಂಟ್ ಅಂತಕ್ಕಂಥ ಪದ ಬರ್ತೈತಿ. ಹೆರಾಸ್ಮೆಂಟ್ ಮಾಡಕತ್ತಾರೆ ನಮ್ಮವರು, ನನಗೆ ಅತಿ ಹೆಚ್ಚು ಕೆಲಸ ಆಗ್ತಾರೆ. ಯಾಕಂದ್ರೆ ಆಕಿ ಪದಗಳೇನೆ ಅದಕ್ಕೆ ಗೊತ್ತಿರೋದಿಲ್ಲಲ್ಲ. ನಾನು ಮದುವೆನೇ ಇಂಟರ್ ಕಾಸ್ಟ್ ಮದುವೆ ಮಾಡ್ಕೊಳ್ಳಬೇಡ್ರಿ ಅಂತ ಹೇಳತ್ತಿಲ್ಲ, ಬಟ್ ದಿಟ್ ಈಸ್ ಅನ್ ಪ್ರಾಬ್ಲಮ್ ಅಂತ ಹೇಳಕತ್ತೀನಿ ಅಷ್ಟೇ. ಈಗ ಯಾರು ಪೂಜೆ ಮಾಡೋದಿಲ್ಲ, ಪದ್ಧತಿಗಳಿಲ್ಲ, ಯಾರು ಹೊಲಕ್ಕೆ ಹೋಗೋದಿಲ್ಲ. ಯು ಕ್ಯಾನ್ ಗೆಟ್ ಎನಿವೇರ್. ಅದಕ್ಕೆ ಈಗ ಮತ್ತೆ ಹೊಸ ಟ್ರೆಂಡ್ ನಡೆದದ. ಏನಪ್ಪಾ ಅಂತಂದ್ರೆ ಡಾಕ್ಟರ್ನ ಮದುವೆ ಆಗೋದು, ಇಂಜಿನಿಯರ್ ಮದುವೆ ಆಗೋದು. ಯಾಕಂದ್ರೆ ಅವ್ರವ್ರ ಕಷ್ಟ, ಅವ್ರವ್ರ ಸುಖಗಳು, ಅವ್ರವ್ರ ಪದ್ಧತಿಗಳು ಅವ್ರಿಗೆ ಗೊತ್ತಿರ್ತಾವು ಅಂತ. ನೌಕರಸ್ಥರ ಮದುವೆ ಆಗೋದು, ಸಮಥಿಂಗ್ ಲೈಕ್ ದಟ್. ಪೊಲೀಸ್ನ ಮದುವೆ ಆಗೋದು. ಯಾಕಂತಂದ್ರೆ ಪೊಲೀಸ್ ಡ್ಯೂಟಿ ಏನೈತೆ ಪೊಲೀಸರಿಗೆ ಗೊತ್ತಿರ್ತೈತಿ. ದಿಸ್ ಟೈಪ್ ಆಫ್ ಕಾಸ್ಟ್ ಸಿಸ್ಟಮ್ ಇಸ್ ಎವಾಲ್ವ್ಡ್ ನೌ ಅ ಡೇಸ್. ಅದೇನಾರ ಇರ್ಲಿ, ಸೆಕೆಂಡ್ರಿ ವಿಷಯಾಂತರ ಆಕೈತಿ. ನಾವು ಧರ್ಮಾಂತರಣದ ಬಗ್ಗೆ ಮಾತಾಡಕತ್ತೀವಿ, ವಿಷಯಾಂತರ ಬಗ್ಗೆ ಆಮೇಲೆ ಮಾತಾಡೋಣ. ಇದು ಜಜ್ಮೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇದು ಯಾವುದೂ ಬರ್ದಿಲ್ಲ ಅಂತಂದ್ರೆ ಆರ್ಟಿಕಲ್ 15, ಆರ್ಟಿಕಲ್ 16 ಮತ್ತು ಆರ್ಟಿಕಲ್ 17 ಜೊತೆಗೆ ಆರ್ಟಿಕಲ್ 341 ಮತ್ತು 342 ಬಗ್ಗೆ ಕ್ಲಿಯರ್ ಕಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಇರಲೇಬೇಕು. ಇವಾದ್ರೂ ಎಕ್ಸಾಮ್ಗೆ ಬಂದೇ ಬರ್ತವೆ. ಇವು ಬರ್ಲಿಲ್ಲ ಅಂತಂದ್ರೆ 1909 ಮಿಂಟೋ ಮಾರ್ಲೆ ಸುಧಾರಣೆಗಳು, 1919 ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಗಳು ಮತ್ತು 1935 ಭಾರತ ಸರ್ಕಾರದ ಕಾಯ್ದೆ ಇವರ ಬರ್ತವೆ. ಇದು ಬರ್ಲಿಲ್ಲ ಅಂದ್ರೆ ಪೂನಾ ಪ್ಯಾಕ್ಟ್ ಬರ್ತೈತೆ 1937. ಇದು ಬರ್ಲಿಲ್ಲ ಅಂತ 1937 ದುಂಡು ಮೇಜಿನ ಸಮ್ಮೇಳನಗಳು ಬರ್ತವೆ. ಅಂದ್ರೆ ಈ ಪ್ರಕರಣಕ್ಕೆ ಸುತ್ತಮುತ್ತಲಿ ಇರ್ತಕ್ಕಂಥ ಜಾಗಗಳನ್ನ ಹುಡುಕಾಡಿ ನಿಮ್ಗೆ ಎಕ್ಸಾಮ್ ಮಾಡೋದು, ಎಕ್ಸಾಮ್ ನಲ್ಲಿ ಕೇಳುವ ಪದ್ಧತಿ ಜಾಸ್ತಿ ಇರ್ತೈತಿ. ಅದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ಅದಕ್ಕೆ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಪ್ರಕರಣದ ಬಗ್ಗೆ ಅಥವಾ ವಿಶೇಷವಾದ ಕಾಯ್ದೆಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ. ಯಾರು ಓದಾಕತ್ತಾರ ಅವರಿಗೂ, ಯಾರು ಓದಾತಿಲ್ಲೋ ಅವ್ರ ತಿಳುವಳಿಗೆಗೋಸ್ಕರವಾದ್ರು. ಹೌದಾ? ಯಾಕಂತಂದ್ರೆ ಯಾವುದೋ ಆಸೆಗೆ ಬಿದ್ದು SC ST ಇದ್ದವರು ಕ್ರಿಶ್ಚಿಯನ್ ಧರ್ಮಕ್ಕೋ ಇಲ್ಲ ಇಸ್ಲಾಂ ಧರ್ಮಕ್ಕೋ ಮತಾಂತರವಾಗೋದನ್ನ ತಡಿಬೇಕು. ಇರ್ಲಿಲ್ಲ ಅಂತಂದ್ರೆ ತಪ್ಪುತ್ತೆ. ಯಾಕಂದ್ರೆ ಇದರ ಅಡಿಯಲ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಸಿಗೋದಿಲ್ಲ. ಹೌದಾ? ಅವ್ರ ಸ್ಪಿರಿಚುವಲ್ ಉನ್ನತಿಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಅದು ನನಗೆ ಸ್ಪಿರಿಚುವಲಿಗೆ ಅಂದ್ರೆ ಆಧ್ಯಾತ್ಮಿಕವಾಗಿ ಸರಿಯಾದ ಮಾರ್ಗದರ್ಶನ ಇಲ್ಲಪ್ಪ, ನಾನು ಕ್ರಿಶ್ಚಿಯನ್ಗೆ ಹೋಗ್ತೀನಿ, ನಾನು ಮುಸ್ಲಿಂಗೆ ಹೋಗ್ತೀನಿ ಅಂತಂದ್ರೆ ವಿ ಡೋಂಟ್ ಬಾರ್ ದಟ್ ಒನ್. ನಾವು ಅದನ್ನ ಹಿಡಿಯೋದಿಲ್ಲ, ತಡೆಯಾಕೂ ಬರೋದಿಲ್ಲ. ಯು ಕ್ಯಾನ್ ಪ್ರೊಫೆಸ್ ಎನಿ ರಿಲಿಜಿಯನ್ ದಟ್ ಅಕಾರ್ಡಿಂಗ್ ಟು ಯುವರ್ ವಿಲ್.
ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀ ಯಾವುದೇ ಬೇಕಾದ ಧರ್ಮವನ್ನು ಅನುಸರಿಸಬಹುದು. ಆದರೆ ನೀನು ಪ್ರೊಟೆಕ್ಷನ್ ಪಡಿಬೇಕಾಗಿತ್ತು SC/ST ಅಂಡರ್ದಲ್ಲಿ ಯು ಆರ್ ಬಿಲಾಂಗ್ಸ್ ಟು ದಿ ಹಿಂದೂ, ಬೌದ್ಧ ಆರ್ ಸಿಖ್, ಈ 3 ಧರ್ಮಕ್ಕೆ ಸೇರ್ಪಡೆಯಾಗಿರಬೇಕು. ಈ 3 ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿ SC ಮತ್ತು ST ಈ ಕೆಟಗರಿಯಲ್ಲಿ ಆತ ಪ್ರೊಟೆಕ್ಷನ್ ಮತ್ತು ಸೌಲಭ್ಯಗಳನ್ನ ಪಡೆಯುವಂತಿಲ್ಲ ಅಂತೇಳಿ ಜಜ್ಮೆಂಟ್ ಬಂದದ. ಈ ಜಜ್ಮೆಂಟ್ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹ ಮಾಹಿತಿಯ ಬಗ್ಗೆ ಮತ್ತೆ ಮೀಟ್ ಆಗೋಣ. ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸು ಕಮೆಂಟು ಮಾಡ್ರಿ ಅಂತ ಹೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು.